ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನೀವೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕಥೆಗಳನ್ನ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನ ಕೇಳಿ. ಇವಾಗ ಮಾಂಗಲ್ಯದಿಂದ ನಂಟಾದರೂ ಮುಂದುವರೆದ ಭಾಗವನ್ನು ಮುಂದುವರಿಸೋಣ. ಸ್ಟೊಪ್ಪೆಡ್. ನಾನು ಇವತ್ತು ನಿನ್ನೆಯಿಂದ ಅಲ್ಲ ಅಮ್ಮಂಗೆ ಕಾಲ್ ಮಾಡೋಕ್ಕೆ ಶುರು ಮಾಡಿದ್ದು. ಮದುವೆ ಆಗಿ ನಾವು ಇಲ್ಲಿಂದ ಹೋದ ನಂತರ ನಾನು ಪ್ರತಿದಿನ ತಪ್ಪದೆ ನಿನ್ನ ಅಮ್ಮನಿಗೆ ಕಾಲ್ ಮಾಡ್ತೀನಿ. ನಿಜ ಹೇಳಬೇಕು ಅಂದರೆ ನಿನ್ನ ಅಮ್ಮನಿಂದಲೇ ನಾನು ನಿನ್ನನ್ನು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ದು ಅಂದ ಅಗ್ನಿ. ಅವನು ಹೇಳಿದ ಕೇಳಿ ಸಾರಾ ಆಶ್ಚರ್ಯದಿಂದ ಅವನನ್ನು ನೋಡಿದ್ಲು. ಯಾಕೆ ಹೀಗೆ ನೋಡ್ತಿದ್ಯಾ? ನಾನು ಹೇಳಿದ್ದು ನಿಜ. ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ದು ನಿನ್ನ ತಾಯಿಯಿಂದಲೇ. ನೀನು ತುಂಬ ಇನೋಸೆಂಟ್ ಅಂತ, ಎಲ್ಲರ ಮೇಲೂ ನಿನಗೆ ತುಂಬ ಪ್ರೀತಿ ಅಂತ ಅವ್ರು ಹೇಳ್ತಿದ್ರು. ಅದಕ್ಕೆ ಅಲ್ವಾ ನನ್ನ ತಾಯಿಗೆ ನೀನು ಅಷ್ಟೊಂದು ಇಷ್ಟ ಆಗಿತ್ತು. ನೀನು ಯಾವಾಗ ಬಂದರೂ ನನ್ನ ಸಾರಾಳನ್ನು ನನ್ನ ಅಗ್ನಿ ಕೊಡ್ತೀಯಾ ಅಂತ ಅವರು ನನ್ನ ಹತ್ರ ಕೇಳ್ತಿದ್ರು ಅಂತ ಹೇಳಿದ್ರು. ಸತ್ಯ ಹೇಳಬೇಕು ಅಂದರೆ ಅದನ್ನು ಕೇಳೋವಾಗ ನನಗೆ ನಗು ಬರುತ್ತೆ ಅಂತ ಅಗ್ನಿ ಹೇಳಿದಾಗ ಸಾರಾ ಮುಖ ಸಿಂಡರ್ಸ್ಕೊಂಡು ಅವನನ್ನೇ ನೋಡಿದ್ಲು. ಸತ್ಯ ಕಣೆ ಇದು. ನಿನ್ನ ತಾಯಿ ಹಾಗೆಲ್ಲ ಹೇಳೋವಾಗ ನಾನು ಇವಳೋ ಅಂದ್ಕೊಂಡು ಸುಮ್ಮನಿರ್ತೀನಿ. ಯಾಕಂದರೆ ನನ್ನ ಜೊತೆಗೆ ಜಗಳವಾಡೋದು, ಎದುರು ಮಾತಾಡೋದು ಇವೆಲ್ಲ ನಿನ್ನ ಬಗ್ಗೆ ನನಗೆ ಮಾತ್ರ ಅಲ್ವಾ ಗೊತ್ತಿರೋದು ಅಂತ ನಗ್ತಾ ಹೇಳಿದಾಗ ಸಾರಾ ಮುಖ ಉಬ್ಬಿಸ್ಕೊಂಡು ಅವನನ್ನು ನೋಡಿದ್ಲು. ಈ ಉಬ್ಬಿದ ಮುಖನ ನಾನು ಮುದ್ದಾಡಿ ಸರಿಪಡಿಸ್ಲಾ ಅಂತ ಅಗ್ನಿ ತುಂಟತನದಿಂದ ಕೇಳಿದಾಗ ಸಾರಾ ಅವನನ್ನೇ ಸಂಶಯದಿಂದ ನೋಡಿದ್ಲು. ಅಗ್ನಿ ಅವಳ ಮುಖನ ತನ್ನ ಕಡೆಗೆ ತಿರುಗಿಸ್ಕಿ ಕೆನ್ನೆ ಮೇಲೆ ಗಟ್ಟಿಯಾಗಿ ಮುತ್ತಿಟ್ಟ. ಲವ್ ಯು ಸಾರಾ ಅಂತ ಅವನು ನಗ್ತಾ ಹೇಳಿದಾಗ ಸಾರಾ ಕೂಡ ನಕ್ಲು. ಅಮ್ಮ ಕಾಯ್ತಿರ್ತಾರೆ, ಹೋಗಿ ಡ್ರೆಸ್ ಬದಲಾಯಿಸ್ಕೊಂಡು ಬಾ ಅಂತ ಅಗ್ನಿ ಅವಳ ಸೊಂಟದ ಮೇಲಿದ್ದ ಕೈಗಳನ್ನು ತೆಗಿತಾ ಹೇಳ್ದ. ಸಾರಾ ತಲೆ ಆಡಿಸಿ ಡ್ರೆಸ್ ತಗೊಂಡು ರೂಮಿನೊಳಗಡೆ ಹೋದ್ಲು. ಅಗ್ನಿ ನಗ್ತಾ ತನ್ನ ಡ್ರೆಸ್ ಬದಲಾಯಿಸೋಕೆ ಶುರು ಮಾಡ್ದ. ಸ್ವಲ್ಪ ಹೊತ್ತಿನಲ್ಲೇ ಸಾರಾ ಡ್ರೆಸ್ ಬದಲಾಯಿಸಿ ಹೊರಗಡೆಗೆ ಬಂದ್ಲು. ಅವಳು ಅಗ್ನಿಯನ್ನು ನೋಡಿ ನಕ್ಲು. ಅಗ್ನಿ ಕೂಡ ಅವಳನ್ನು ನೋಡಿ ನಕ್ಕ. ಒಂದು ಮಾತು ಹೇಳ್ತೀನಿ, ತಪ್ಪಾಗಿ ಭಾವಿಸ್ಬೇಡ. ಯಾವುದೇ ಮರೆ ಇಲ್ಲದೆ ನಾನು ಎಲ್ಲನೂ ನೋಡಿದೆ. ಇನ್ನು ಡ್ರೆಸ್ ಚೇಂಜ್ ಮಾಡೋಕ್ಕೆ ನೀನು ಯಾಕೆ ರೂಮ್ ಒಳಗಡೆಗೆ ಹೋಗ್ತೀಯಾ ಅಂತ ಅಗ್ನಿ ತಮಾಷೆಯಾಗಿ ಕೇಳಿದಾಗ ಸಾರಾ ಬಾಯಿ ತೆರೆದು ಆಶ್ಚರ್ಯದಿಂದ ಅವನನ್ನೇ ನೋಡಿದ್ಲು. ಬಾಯಿ ಮುಚ್ಕೊ, ನೋಡ ಹೋಗುತ್ತೆ ಅಂತ ಅಗ್ನಿ ಹೇಳಿದಾಗ ಸಾರಾ ಹಾಗೆ ಸುಮ್ಮನಾದ್ಲು. ಇನ್ನೂ ಹೆಚ್ಚು ಹೊತ್ತು ನಿಂತರೆ ಸರಿ ಬರೋದಿಲ್ಲ, ನಾನು ಆಮೇಲೆ ತುಂಬ ಕೆಟ್ಟವನಾಗ್ಬಿಡ್ತೀನಿ, ಬಾ ಊಟ ಮಾಡೋಣ ಅಂತ ಅಗ್ನಿ ಹೇಳಿದಾಗ ಸಾರಾ ನಕ್ಲು. ನಮ್ಮ ಫಸ್ಟ್ ನೈಟ್ ಯಾವಾಗ ಅಂತ ಹೊರಗಡೆಗೆ ಬರುವಾಗ ದಾರೀಲಿ ಅಗ್ನಿ ತುಂಟತನದಿಂದ ಕೇಳಿದಾಗ ಸಾರಾ ಅವನ ಕೈ ಚಿವುಟಿದ್ಲು. ಏನಿದು ಅಂತ ಅಗ್ನಿ ಕೈಯನ್ನು ಉಜ್ಕೊಳ್ತಾ ಅವಳನ್ನೇ ನೋಡ್ದ. ಮಾತಾಡದೆ ಸುಮ್ಮನೆ ನಡಿ ಅಂತ ಸಾರಾ ಹೇಳಿದಾಗ ಅಗ್ನಿ ನಕ್ಕ. ನಗ್ತಾ ಆಡ್ತಾ ಬರ್ತಿರೋ ಇವರನ್ನು ನೋಡಿ ಸುಮತಿ ಅವರು ಕಣ್ರೆಪ್ಪೆ ಮುಚ್ಚದೆ ಅವರನ್ನೇ ನೋಡ್ತಿದ್ರು. ಮೊದಲಿನ ಇವ್ರ ಸಂಬಂಧಕ್ಕೂ ಈಗಿನ ಸಂಬಂಧಕ್ಕೂ ಎಷ್ಟು ಬದಲಾವಣೆ ಅಂತ ಅವರು ಯೋಚಿಸಿದ್ರು. ಇವರ ಈ ಪ್ರೀತಿ ಸಂಬಂಧ ಹೀಗೆ ಇರಲಿ ಅಂತ ಮನಸಾರೆ ಹಾರೈಸಿದ್ರು. ಅವ್ರ ಮೂವರಿಗೂ ಹೊಟ್ಟೆ ತುಂಬ ಅಡುಗೆ ಮಾಡಿ ಬಡಿಸಿದ್ರು. ಮಗನಿಲ್ಲದ ಕೊರತೆಯನ್ನು ಅವರು ಅಗ್ನಿ ಮತ್ತು ಮದನ್ನಲ್ಲಿ ಕಾಣ್ತಿದ್ರು. ಊಟದ ನಂತರ ಅವರು ಗೌರಿ ಮನೆಗೆ ಹೋದರು. ಸ್ನೇಹ ಅಂತ ಅಗ್ನಿ ಕರೆದಾಗ ಅವಳು ಮನೆ ಒಳಗಡೆಯಿಂದ ಓಡಿ ಬಂದು ಅವನನ್ನು ಅಪ್ಕೊಂಡ್ಳು. ಅಣ್ಣ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಗ್ತಾ ಕೇಳಿದ್ಲು. ಸೂಪರ್ ಅಂತ ಅಗ್ನಿ ನಗ್ತಾ ಹೇಳ್ದ. ಏಯ್ ನಾವು ಇಲ್ಲಿದ್ದೀವಿ ಅಂತ ಹಿಂದೆಯೇ ಬಂದಿದ್ದ ಮದನ್ ಹೇಳಿದಾಗ ಅವಳು ಅವನನ್ನು ನೋಡಿ ಮುಖ ತಿರುಗಿಸ್ಕೊಂಡ್ಳು. ಯಾಕೆ ನಾನು ನೋಡಿದ್ರೆ ಅಷ್ಟೊಂದು ಸಿಟ್ಟು ನಿನಗೆ ಅಂತ ಮದನ್ ಹುಬ್ಬೇರಿಸಿ ಕೇಳ್ದ. ಹೊಸ್ದಾಗಿ ಮದುವೆ ಆದವ್ರು ಬಂದಿರೋ ಕಡೆ ನಿಮಗೇನು ಕೆಲಸ? ನಾಚಿಕೆ ಆಗೋದಿಲ್ವಾ ಇವ್ರ ಮಧ್ಯದಲ್ಲಿ ಇರುವೆ ಹೋಳುನ್ ಥರ ನುಸುಳ್ಕೊಂಡು ಬರೋಕೆ ಅಂತ ಅವಳು ಕೂಡ ನಗ್ತಾ ಕೇಳಿದ್ಲು. ನನ್ನ ಅದಕ್ಕೆ ಮತ್ತು ನನ್ನ ಅಣ್ಣನ ಜೊತೆ ಬರೋಕೆ ನಾನು ಯಾಕೆ ನಾಚಿಕೆ ಪಟ್ಕೋಬೇಕು ಅಂತ ಮದನ್ ಕೇಳಿದಾಗ ಅವಳು ನಗ್ತಾ ಸುಮ್ಮನಾದ್ಲು. ಗೌರಿ ಅತ್ತೆ ಅಂತ ಕರೀತಾ ಸಾರಾ ಒಳಗಡೆ ಹೋದ್ಲು. ಹೇ ಬಾ ಮಗಳೇ, ನಾನು ನಿಮಗೋಸ್ಕರನೇ ಕಾಯ್ತಿದ್ದೆ ಅಂತ ಗೌರಿ ಸೀರೆ ಸೆರಗಿನಿಂದ ಕೈಗಳನ್ನು ಒರೆಸ್ಕೊಳ್ತಾ ಹೇಳಿದರು. ಬರ್ತಾ ಅಂಗಡಿಗೆ ಹೋಗಿ ಶಾಪಿಂಗ್ ಮಾಡಿ ತಿರುಗಾಡ್ಕೊಂಡು ಬರೋದ್ರಲ್ಲೇ ತಡ ಆಯಿತು. ಇನ್ನು ಇಲ್ಲಿಗೆ ಬಂದಮೇಲೆ ಅಮ್ಮ ಫುಡ್ ರೆಡಿಯಾಗಿಟ್ಟಿದ್ರು. ಸರಿ ಅದನ್ನು ಊಟ ಮಾಡಿ ಮುಗಿಸಿ ಬರೋಣ ಅಂದ್ಕೊಂಡ್ವಿ ಅಂತ ಅಗ್ನಿ ನಗ್ತಾ ಹೇಳ್ದ. ಹಾಗಾದರೆ ಫುಡ್ ಚೆನ್ನಾಗಿ ತಿಂದ್ರ ಹುಡುಗ್ರ ಅಂತ ಗೌರಿ ತಮಾಷೆ ಮಾಡಿ ಕೇಳಿದರು. ಖಂಡಿತ. ಸತ್ಯ ಹೇಳಬೇಕು ಅಂದರೆ ಅತ್ತೆ, ಅಮ್ಮನ ಕೈ ರುಚಿ ತುಂಬಾ ಚೆನ್ನಾಗಿದೆ. ಅದ್ರ ಕಾಲು ಭಾಗ ಕೂಡ ಈ ಹುಡುಗಿಗೆ ಬಂದಿಲ್ಲ.
ಅಂತ ಅಗ್ನಿ ಸಾರಾಳನ್ನ ನೋಡಿ ನಗ್ತಾ ಹೇಳಿದಾಗ ಅವಳು ಮುಖ ಉಬ್ಬಿಸ್ಕೊಂಡು ಅವನನ್ನು ನೋಡಿದ್ಲು. ಅದಕ್ಕೆ ಮಾಡಿದ ಯಾವ ಅಡುಗೆನ ಅಣ್ಣ ತಿಂದಿದ್ದಾರೆ ಅಂತ ಮದನ್ ಸಂಶಯದಿಂದ ಕೇಳ್ದ. ಅವತ್ತಿವಳು ಆಮ್ಲೆಟ್ ಮಾಡಿದ್ಲಲ್ವಾ ಅಂತ ಅಗ್ನಿ ನಗ್ತಾ ಹೇಳ್ದ. ಅಯ್ಯೋ ಅಣ್ಣ, ಆ ವಿಷಯ ನೆನಪಿಸ್ಬೇಡಿ. ಅದಕ್ಕೆ ಅಡುಗೆ ಕೌಶಲ್ಯ ಅಂದು ನನಗೆ ಅರ್ಥ ಆಯಿತು ಅಂತ ಮದನ್ ತಲೆ ಮೇಲೆ ಕೈ ಇಟ್ಕೊಂಡು ಹೇಳ್ದ. ಅದೇನಪ್ಪ ಅಂತ ವಿಷಯ ಅಂತ ಸ್ನೇಹ ಸಂಶಯದಿಂದ ಕೇಳಿದ್ಲು. ಒಂದಿನ ಅಣ್ಣ ಅದಕ್ಕೆನ ಆಮ್ಲೆಟ್ ಮಾಡಿಕೊಡೋ ಕೇಳಿದ್ರು. ಅವತ್ತು ಅದಕ್ಕೆ ಉಪ್ಪಿನ ಬದಲಿಗೆ ಸಕ್ಕರೆ ಹಾಕ್ಬಿಟ್ಟಿದ್ರು ಅಂತ ಮದನ್ ನಗ್ತಾ ಹೇಳಿದಾಗ ಸಾರಾ ಮುಖ ಸಿಂಡರಿಸ್ಕೊಂಡ್ಲು. ಹೌದಾ, ಸತ್ಯನಾ ಅಂತ ಕೇಳಿದ್ಲು ಸ್ನೇಹ. ಅದು ಏನಾಯಿತು ಅಂದರೆ ಅಲ್ಲಿ ಅಮ್ಮ ಸಕ್ಕರೆ ಪುಡಿ ಮಾಡಿ ಇಟ್ಟಿರ್ತಾರೆ. ನಂಗೆ ಅದು ಗೊತ್ತಿರಲಿಲ್ಲ. ನಾವು ಸಕ್ಕರೆ ಪುಡಿ ಮಾಡೋದಿಲ್ವಲ್ಲ, ಹಾಗಾಗಿ ಅದು ಉಪ್ಪು ಅಂದ್ಕೊಂಡೆ. ಯಾವುದೇ ಪೊಲೀಸ್ ಅಧಿಕಾರಿ ಆದರೂ ಕೂಡ ಅವ್ರಿಗೂ ಕೂಡ ಸಣ್ಣ ಸಣ್ಣ ತಪ್ಪು ನಡೆಯೋದು ಸಹಜ. ಅದಕ್ಕೆ ಹೀಗೆಲ್ಲ ಕಾಲೆಳೆಯೋ ಅಗತ್ಯ ಇಲ್ಲ ಅಂತ ಸಾರಾ ಕೂಡ ಮುಖ ಉಬ್ಬಿಸ್ಕೊಂಡು ಹೇಳಿದ್ಲು. ನೀನು ಏನು ಹೇಳ್ತಿದೀಯ ಅಗ್ನಿ? ಇಲ್ಲಿ ಸುಮತಿ ಇವಳನ್ನು ಯಾವ ಕೆಲಸಕ್ಕೂ ಬಿಡ್ತಿರ್ಲಿಲ್ಲ. ಅವಳು ಅಂತಲ್ಲ, ಈಗಿನ ಎಲ್ಲ ಹುಡುಗಿರು ಹೀಗೇನೆ. ಹಾಗಾಗಿ ಆ ಹುಡುಗಿನ ಕಾಲೆಡಿಬೇಡ. ಉಪ್ಪು ಸಕ್ಕರೆ ಬದಲಾಗಿದೆ ಅಷ್ಟೇ ತಾನೆ. ಅವಳು ನಿಮಗೆ ಆಮ್ಲೆಟ್ ಮಾಡಿಕೊಟ್ಟಿದ್ದಾಳಲ್ವಾ? ಗೌರಿ ಸಾರಾಳನ್ನು ಬೆಂಬಲಿಸಿ ಹೇಳಿದಾಗ ಅಗ್ನಿ ನಗ್ತದಲ್ಲೇ ಅಲ್ಲಾಡಿಸ್ತಾ. ನಾನು ಕುಡಿಯೋಕ್ಕೇನಾದರೂ ತರಲಾ ಅಂತ ಕೇಳಿದ್ರು ಗೌರಿ. ಏನು ಬೇಡ ಅತ್ತೆ, ಈಗ ತಾನೇ ಊಟ ಮಾಡಿದ್ದೀವಿ. ನಾವು ಸ್ವಲ್ಪ ಹೊತ್ತು ಇಲ್ಲಿ ಕೂತು ಮಾತಾಡೋಣ ಅಂತ ಬಂದ್ವಿ ಅಂತ ಅವ್ರು ಹೇಳಿದಾಗ ಗೌರಿ ಕೂಡ ನಕ್ಕರು. ಅಷ್ಟರಲ್ಲಿ ಸುಮತಿ ಅವ್ರು ಕೂಡ ಅಲ್ಲಿಗೆ ಬಂದರು. ಸರಿ, ನೀವು ಮಾತಾಡಿ, ನಾನು ಈಗಲೇ ಬರ್ತೀನಿ ಅಂತ ಗೌರಿ ಸುಮತಿಯ ಬಳಿಗೆ ಹೋದರು. ಆಗ ಅಣ್ಣ, ನಾವೊಂದು ಆಟ ಆಡೋಣ ಅಂತ ಸ್ನೇಹ ಕೇಳಿದಾಗ ಅವ್ರು 3 ಜನನೂ ಸಂಶಯದಿಂದ ನೋಡಿದರು. ನಾವು ಟ್ರೂತ್ ಆರ್ ಡೇರ್ ಆಡೋಣ ಅಂತ ಸ್ನೇಹ ಹೇಳಿದ್ಲು. ಅದು ಸರಿ, ಒಳ್ಳೆ ಆಟ ಆಡೋಣ ಅಂತ ಮದನ್ ಅದನ್ನು ಒಪ್ಕೊಂಡ. ನಾನು ಬರೋದಿಲ್ಲ, ನೀವು 3 ಜನ ಆಟ ಆಡ್ಕೊಳ್ಳಿ ಅಂತ ಸಾರಾ ಅಲ್ಲಿಂದ ಹೋಗೋಕ್ಕೆ ಪ್ರಾರಂಭಿಸಿದಾಗ ಅಗ್ನಿ ಅವಳ ಕೈ ಹಿಡ್ಕೊಂಡ. ನಾವು 3 ಆಡೋಕೆ ನಿಂತಿದ್ರೆ ನೀನು ಮಾತ್ರ ಎಲ್ಲಿಗೆ ಹೋಗ್ತೀಯಾ? ಇಲ್ಲೇ ಕುತ್ಕೋ ಅಂತ ಅಗ್ನಿ ಬಲವಂತವಾಗಿ ಅವಳನ್ನು ತನ್ನ ಪಕ್ಕದಲ್ಲೇ ಕೂರಿಸ್ದ. ಬೇಡ, ನೀವೆಲ್ಲರೂ ಸೇರಿಕೊಂಡು ನನ್ನನ್ನು ರೇಗಿಸ್ತೀರಾ ಅಂತ ಸಾರಾ ಮುಖ ಸಿಂಡರಿಸಿ ಹೇಳಿದ್ಲು. ಅಯ್ಯೋ, ನನ್ನ ಅತ್ತಿಗೆನ ಕಾಲು ಎಳ್ದವ್ರು ಯಾರು? ನನ್ನ ಅತ್ತಿಗೆಗೆ ಈ ತಮ್ಮ ಇದ್ದಾನೆ ಅಂದ ಮದನ್ ಬೆಂಬಲವಾಗಿ. ನಿಮ್ಮ ಈ ಸುಳ್ಳು ಪ್ರೀತಿಯೆಲ್ಲ ನನಗೆ ಬೇಡ ಅಂತ ಸಾರಾ ಸಿಟ್ಟಿನಿಂದಲೇ ಹೇಳಿದ್ಲು. ನನ್ನ ಪ್ರೀತಿಯು ಕಪಟನಾ ಸಾರಾ ಅಂತ ಅಗ್ನಿ ತುಂಟತನದಿಂದ ಅವಳ ಹತ್ರ ಮುಖ ತಂದು ಕೇಳಿದಾಗ ಸಾರಾ ಅವನನ್ನೇ ನೋಡಿದ್ಲು. ಹೇಳು, ಕಪಟನಾ ಅಂತ ಅಗ್ನಿ ಇನ್ನಷ್ಟು ಅವಳ ಹತ್ರಕ್ಕೆ ಬಂದು ಕೇಳ್ದ. ಇವರ ನೋಟವನ್ನು ಕಂಡು ಮದನ್ ಸುಮ್ಮನೆ ಕೆಮ್ದ. ಅವನ ಕೆಮ್ಮನ್ನು ಕೇಳಿಸ್ಕೊಂಡು ಅವರಿಬ್ಬರು ಬೇಗನೆ ದೂರ ಸರಿದ್ರು. ಸರಿ ಸರಿ, ಆಟ ಪ್ರಾರಂಭಿಸೋಣವಾ ಅಂತ ಸ್ನೇಹ ವಿಷಯ ಬದಲಾಯಿಸ್ತಾ ಕೇಳಿದ್ಲು. ನಂತರ ಅವಳು ಓಡಿ ಹೋಗಿ ಒಂದು ಬಾಟಲ್ ತಂದ್ಲು. ಬಾಟಲ್ ಮುಚ್ಚಳ ಯಾರ ಕಡೆ ತಿರುಗುತ್ತೋ ಅವರು ಟ್ರೂತ್ ಬೇಕೋ ಡೇರ್ ಬೇಕೋ ಹೇಳಬೇಕು. ಎದುರಿಗಿರೋರು ಅವರಿಗೆ ಸವಾಲು ಕೊಡಬೇಕು. ಸ್ನೇಹ ಹೇಳಿದ ನಿಯಮಕ್ಕೆ ಎಲ್ಲರೂ ಒಪ್ಕೊಂಡ್ರು. ಸಾರಾ ಎದುರು ಅಗ್ನಿ, ಸ್ನೇಹ ಎದುರು ಮದನ್ ಕೂತ್ಕೊಂಡ್ರು. ಮೊದಲು ಅಗ್ನಿ ಬಾಟಲಿ ತಿರುಗಿಸ್ತಾ, ಮುಚ್ಚಳ ಸಾರಾ ಕಡೆಗೆ ತಿರುಗಿತು. ಆಹಾಹಾ, ಸರಿಯಾದ ಗುರಿ ಅಣ್ಣ. ಮದನ್ ಅಗ್ನಿಯನ್ನು ನೋಡಿ ನಕ್ಕ. ಅಗ್ನಿ ನಗ್ತಾ ಹುಬ್ಬೇರಿಸಿ ಈಗ ಹೇಗಿದೆ ಅನ್ನುವಂತೆ ಸಾರಾನ ನೋಡ್ದ. ಇವನು ಏನು ಸವಾಲು ಕೊಡ್ತಾನೋ ಅನ್ನುವಂತೆ ಸಾರಾ ಅವನನ್ನೇ ನೋಡಿದ್ಲು. ಟ್ರೂತ್ ಆರ್ ಡೇರ್ ಅಂತ ಕೇಳ್ದ ಅಗ್ನಿ. ಸಾರಾ ದಯನೀಯವಾಗಿ ಅವನನ್ನು ನೋಡಿದ್ಲು. ಏನು ಹೇಳಿದ್ರು ಅವನು ತನ್ನನ್ನು ಗೋಳು ಹುಯ್ಕೋತಾನೆ ಅಂತ ಅವಳಿಗೆ ಖಾತ್ರಿ ಆಗಿತ್ತು. ಡೇರ್ ಅಂತ ಸಾರಾ ಧೈರ್ಯವಾಗಿ ಹೇಳಿದ್ಲು. ಖಂಡಿತನಾ ಅಂತ ಅಗ್ನಿ ನಗ್ತಾ ಕೇಳಿದಾಗ ಸಾರಾ ತಲೆ ಆಡಿಸಿದ್ಲು. ಸರಿ, ಪ್ರಪೋಸ್ ಮೀ ವಿತ್ ಎ ಕಿಸ್ ಅಂತ ಅಗ್ನಿ ತುಂಟತನದಿಂದ ಹೇಳಿದಾಗ ಸಾರಾ ಗಾಬರಿಯಾಗಿ ನೋಡಿದ್ಲು. ಮದನ್ ಮತ್ತು ಸ್ನೇಹ ಅದನ್ನು ಕೇಳಿಸ್ಕೊಂಡ್ರು. ಕಾಮಾನ್ ವೈಫಿ, ಪ್ರಪೋಸ್ ಮೀ, ಬೇಗ ಸಾರಾ, ಪ್ರಪೋಸ್ ಮಾಡು ಅಂತ ಅಗ್ನಿ ಹೇಳಿದಾಗ ಸಾರಾ ಒಮ್ಮೆ ಉಗುಳು ನುಂಗಿ ಅವನನ್ನೇ ನೋಡಿದ್ಲು. ಅಕ್ಕ, ಅಣ್ಣಂಗೆ ಪ್ರಪೋಸ್ ಮಾಡು ಅಂತ ಸ್ನೇಹ ಸಾರಾಳ ಕೈ ಹಿಡಿದು ಪ್ರೋತ್ಸಾಹಿಸಿದ್ಲು. ಅದು ನಾನು ಆಮೇಲೆ ಅಂತ ಸಾರಾ ಏನು ಹೇಳಬೇಕು ಅಂತ ತಿಳಿದೆ ಸುಮ್ಮನಾದ್ಲು. ಅವಳ ತಳಮಳವನ್ನು ನೋಡಿ ಅಗ್ನಿ ನಗ್ತಿದ್ದ. ಮಾತಾಡೋದಕ್ಕೆ ಅಂತ ಮದನ್ ಕೂಡ ಅವಳನ್ನು ಕಾಲೆಳ್ದ. ಸಾರಾ ಧೈರ್ಯ ಮಾಡಿ ಎದ್ದು ನಿಂತು ಅಗ್ನಿ ಹತ್ರಕ್ಕೆ ಹೋದ್ಲು. ಸ್ನೇಹ ಸ್ವಲ್ಪ ದೂರ ಸರಿದು ಕೂತ್ಕೊಂಡ್ಳು. ಸಾರಾ ಅಗ್ನಿಯ ಮುಂದೆ ಮೊಣಕಾಲೂರಿ ಕೂತ್ಕೊಂಡ್ಳು. ಅವನು ತುಂಟತನದಿಂದ ನಗ್ತಾ ಅವಳನ್ನೇ ನೋಡ್ತಿದ್ದ. ಸಾರಾ ಅವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದ್ಲು. ಅಗ್ನಿ
ಅಂತ ಮೆಲ್ಲಗೆ ಕರೆದ್ಲು. ಹಾಂ ಅಂತ ಅವನು ನಗ್ತಾ ಹುಬ್ಬೇರಿಸಿ ನೋಡ್ದ. ಐ ಲವ್ ಯು ಅಂತ ಹೇಳಿ ಅವನ ಬಲಕೆನ್ನೆಯ ಮೇಲೆ ಗಟ್ಟಿಯಾಗಿ ಮುತ್ತಿಟ್ಲು ಸಾರಾ. ಅಯ್ಯೋ ಇಷ್ಟೇನಾ, ನಾನೇನೋ ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತ ಮದನ್ ಬೇಸರದಿಂದ ಹೇಳ್ದ. ಇಷ್ಟೇ ಸಾಕು, ಇನ್ನು ನೆಕ್ಸ್ಟು ಅಂತ ಸಾರಾ ನಗ್ತಾ ತನ್ನ ಜಾಗದಲ್ಲಿ ಹೋಗಿ ಕೂತ್ಕೊಂಡ್ಳು. ಅಗ್ನಿ ಮಾತ್ರ ಸಾರಾಳನ್ನೇ ಪ್ರೀತಿಯಿಂದ ನೋಡ್ತಿದ್ದ. ಮುಂದಿನ ಸರದಿ ಸ್ನೇಹಾಳದು. ಅವಳು ಬಾಟಲ್ ತಿರುಗಿಸಿದಾಗ ಅದು ಮದನ್ ಕಡೆಗೆ ಬಂದು ನಿಂತಿತ್ತು. ಸರಿ, ಇವಾಗ ನನ್ನ ಸರದಿ. ಟ್ರೂತ್ ಬೇಕಾ ಅಥವಾ ಡೇರ್ ಬೇಕಾ? ಸ್ನೇಹ ಅವನನ್ನು ನೋಡಿ ಕೇಳಿದ್ಲು. ಟ್ರೂತ್ ಅಂತ ಮದನ್ ಹೇಳ್ದ. ಸರಿ, ನೀನು ಫಸ್ಟ್ ಲವ್ ಬಗ್ಗೆ ಹೇಳು ಅಂತ ಸ್ನೇಹ ಕೇಳಿದ್ಲು. ಇಷ್ಟೇನಾ? ಇದು ತುಂಬ ಈಸಿ ಪ್ರಶ್ನೆ. ನಾನು 4th ಸ್ಟ್ಯಾಂಡರ್ಡ್ನಲ್ಲಿರುವಾಗ 3rd ಸ್ಟ್ಯಾಂಡರ್ಡ್ನಲ್ಲಿದ್ದ ರಮ್ಯಾ, ನನ್ನ ಜೊತೆಗೆ ಓದಿದ ಸ್ವಪ್ನ, 1st ಸ್ಟ್ಯಾಂಡರ್ಡ್ನಲ್ಲಿದ್ದ ನಿತ್ಯ ಅಂತ ಮದನ್ ಯಾವುದೇ ಮುಜುಗರವಿಲ್ಲದೆ ಹೇಳ್ದ. ಫಸ್ಟ್ ಲವ್ ಯಾವುದು ಅಂತ ಹೇಳು ಅಂದೆ ಅಂತ ನಗ್ತಾ ಹೇಳಿದ್ಲು ಸ್ನೇಹ. ಇವರೆಲ್ಲರೂ ನನ್ನ ಫಸ್ಟ್ ಲವ್ವೇ ಕಣೆ ಅಂತ ಅವನು ಏನೋ ನೆನಪಿಸ್ಕೊಂಡವನಂತೆ ಹೇಳ್ದ. ಇವ್ರು ಎಲ್ರೂನಾ ಅಂತ ಸ್ನೇಹ ಆಶ್ಚರ್ಯದಿಂದ ಮತ್ತೆ ಕೇಳಿದ್ಲು. ಅಷ್ಟರಲ್ಲಿ ಅಗ್ನಿ ಮತ್ತು ಸಾರಾ ಯಾರೂ ಗಮನಿಸ್ದಂತೆ ಕಣ್ಣಿನಲ್ಲೇ ಸಂಭಾಷಣೆ ನಡೆಸ್ತಿದ್ರು. ನೋಡು, ಒಬ್ಳನ್ನ ನೋಡಿದಾಗ ಅವಳನ್ನು ಇಷ್ಟಪಡ್ತೀನಿ, ಇನ್ನೊಬ್ಳು ನೋಡಿದಾಗ ಅವಳನ್ನೂ ಇಷ್ಟಪಡ್ತೀನಿ, ಅದೆಲ್ಲನೂ ಫಸ್ಟ್ ಲವ್ವೇ ಅಂತ ಮದನ್ ನಗ್ತಾ ಹೇಳ್ದ. ಓ ಗಾಡ್ ಅಂತ ಸ್ನೇಹ ಅವನ ಮಾತಿಗೆ ಬೇಸರಗೊಂಡು ಸುಮ್ಮನಾದ್ಲು. ನಂತರ ಅಗ್ನಿಯನ್ನು ನೋಡಿದ್ಲು. ಅಗ್ನಿ ಮತ್ತು ಸಾರಾ ಪರಸ್ಪರ ಕಣ್ಣುಗಳಲ್ಲೇ ಮಾತಾಡ್ತಿರೋದು ಸ್ನೇಹಕ್ಕೆ ತಿಳಿತು. ಅವಳು ಮದನ್ಗೆ ಕಣ್ಣಲ್ಲೇ ಸನ್ನೆ ಮಾಡಿದ್ಲು. ಅವರಿಬ್ರು ಇವರಿಬ್ರನ್ನ ನೋಡಿ ನಕ್ರು. ಸ್ನೇಹ ಒಮ್ಮೆ ಗಂಟಲು ಸರಿಪಡಿಸ್ಕೊಂಡು ಕೆಮ್ದಾಗ ಅವರಿಬ್ರು ತಕ್ಷಣ ತಮ್ಮ ತಮ್ಮ ದೃಷ್ಟಿನ ಬದಲಾಯಿಸಿದ್ರು. ಏನಿದು ಅಣ್ಣ, ಅದಕ್ಕೇನ ತಿಂದು ಹಾಕೋ ಹಾಗೆ ನೋಡ್ತಿದ್ದೀರಾ ಅಂತ ಸ್ನೇಹ ಕಾಲೆಳ್ದಾಗ ಅಗ್ನಿ ನಕ್ಕ. ಅದಕ್ಕೆ ಕೂಡ ಏನು ಕಮ್ಮಿ ಇಲ್ಲ ಅಂತ ಮದನ್ ಸಾರಾಳನ್ನ ರೇಗಿಸ್ದ. ಆಗ ಸಾರಾ ಅವನ ಕಿವಿಯನ್ನು ಹಿಡಿದು ತಿರುಗಿಸಿದ್ಲು. ಅದಕ್ಕೆ ಬಿಡಿ, ನೋವಾಗ್ತಿದೆ ಅಂತ ಮದನ್ ಬೊಬ್ಬೆ ಹಾಕಿದಾಗ ಸಾರಾ ನಗ್ತಾ ಬಿಟ್ಲು. ಮುಂದಿನ ಸರದಿ ಸಾರಾಳದ್ದು. ಅವಳು ಬಾಟಲ್ ತಿರುಗಿಸಿದಾಗ ಅಗ್ನಿಯ ಕಡೆಗೆ ಬಂದು ನಿಂತಿತ್ತು ಅದು. ನೋಡಿ, ಅದಕ್ಕೆ ಅಗ್ನಿ ಮೇಲೆ ಗೋಲ್ ಹೊಡೆಯೋಕೆ ರೆಡಿಯಾಗಿದ್ದಾರೆ ಅಂತ ಮದನ್ ಕಾಲೆಳ್ದ. ಕೇಳು ಸಾರಾ ಅಕ್ಕ ಅಂದ್ಲು ಸ್ನೇಹ. ಟ್ರೂತಾ ಅಥವಾ ಡೇರಾ ಅಂತ ಸಾರಾ ತುಂಟತನದಿಂದ ಅವನನ್ನು ನೋಡಿ ಕೇಳಿದ್ಲು. ಟ್ರೂತ್ ಅಂತ ಅಗ್ನಿ ಹೇಳ್ದ. ಸಾರಾ ಅವನಿಗೆ ಏನು ಟ್ರೂತ್ ಕೊಡಬೇಕು ಅಂತ ಯೋಚಿಸಿದ್ಲು. ಓಕೆ, ನಾನು 2 ಕ್ವೆಶನ್ಸ್ ಕೇಳ್ತೀನಿ, ನೀವು ಆನ್ಸರ್ ಹೇಳಬೇಕು ಅಂದ್ಲು ಸಾರಾ. ಸರಿ ಕೇಳು ಅಂತ ನಗ್ತಾ ಅಗ್ನಿ ಒಪ್ಕೊಂಡ. ಮೊದಲನೇ ಕ್ವೆಶನ್ನು, ನನ್ನನ್ನು ಫಸ್ಟ್ ಟೈಮ್ ನೋಡಿದಾಗ ನಿಮಗೆ ಏನು ಅನ್ನಿಸ್ತು ಅಂತ ಸಾರಾ ಕಣ್ಣು ಮಿಟುಕಿಸಿ ಕೇಳಿದ್ಲು. ಸತ್ಯ ಹೇಳಬೇಕು ಅಂದರೆ ನಾನು ನಿನ್ನನ್ನು ಸರಿಯಾಗಿ ಗಮನಿಸೇ ಇರಲಿಲ್ಲ, ಮನಸ್ಸಿನಿಂದ ನಿನ್ನನ್ನು ಇಷ್ಟಪಟ್ಟಿರಲಿಲ್ಲ, ಅದಕ್ಕೆ ನನಗೆ ನಿನ್ನ ಮೇಲೆ ಕೋಪ ಇತ್ತು ಅಂತ ಹೇಳ್ದ ಅಗ್ನಿ. ಸ್ನೇಹ ಮತ್ತು ಮದನ್ ಗಮನ ಇಟ್ಟು ಕೇಳ್ತಿದ್ರು ಅವನ ಮಾತನ್ನು. ಓಕೆ, ಈಗ 2ನೇ ಕ್ವೆಶನ್, ಈಗ ನಿಮಗೇನು ಅನಿಸುತ್ತೆ ನನ್ನ ಬಗ್ಗೆ ಅಂತ ಸಾರಾ ಕೇಳಿದ್ದು ನಗ್ತಾ. ಈಗ ಅನ್ನಿಸ್ತಿರೋದು ಮೊದಲಿಗಿಂತ ಸಂಪೂರ್ಣ ಆಪೋಸಿಟ್. ನಾನು ನಿನ್ನ ಮೇಲೆ ಎಷ್ಟು ಕೋಪಗೊಂಡಿದ್ನೋ, ಎಷ್ಟು ದ್ವೇಷಿಸಿದ್ನೋ, ಆದರೆ 2ರಷ್ಟು ಇವಾಗ ನಿನ್ನನ್ನು ಪ್ರೀತಿಸ್ತಿದ್ದೀನಿ. ಇದು ನಿನಗೆ ಈಗಾಗಲೇ ನಾನು ಇದನ್ನೆಲ್ಲ ಹೇಳಿದ್ದೀನಿ ಅಂತ ಅಗ್ನಿ ನಗ್ತಾ ಹೇಳ್ದ. ಅವನ ಮಾತು ಕೇಳಿ ಸಾರಾ ಕೂಡ ನಕ್ಲು. ರಾತ್ರಿ ಆಯಿತು ಮಕ್ಕಳೇ, ಬನ್ನಿ ಅಂತ ಸುಮತಿ ಬಂದು ಎಲ್ಲರನ್ನ ಕರೆದ್ರು. ರಾತ್ರಿ 10 ಗಂಟೆ ಆಗಿತ್ತು. ಎಲ್ಲರೂ ವಿದಾಯ ಹೇಳಿದರು. ನಂತರ ಮನೆಗೆ ಹೋದರು. ದಿನಗಳು ಉರುಳಿದ್ವು. 3 ದಿನ ಬರ್ತೀವಿ ಅಂತ ಬಂದಿದ್ದವರು ಅತ್ತೆಯ ಒತ್ತಾಯದ ಮೇರೆಗೆ ಇನ್ನೂ ಕೆಲವು ದಿನ ಅಲ್ಲೇ ಉಳಿಬೇಕಾಯಿತು. ಅದಕ್ಕಾಗಿ ಅಗ್ನಿ ತನ್ನ ಸ್ಟಾಫ್ಗಳಿಗೆ ಕೊಡಬೇಕಿದ್ದ ಪಾರ್ಟಿನ ಇನ್ನೂ ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡ್ದ. ಹೀಗೆ ದಿನಗಳು ಕಳೀತಿದ್ದಾಗ ಒಂದಿನ ಅಗ್ನಿ ಸೋಫಾ ಮೇಲೆ ಕೂತಿದ್ದಾಗ ಅವನ ಬಳಿ ಹೋಗಿ ಸಾರಾ ಅಗ್ನಿ ಅಂತ ಕರೆದ್ಲು. ಏನಾಯಿತು ಸಾರಾ ಅಂತ ಕೇಳ್ದ ಅವನು. ನಾನು ರೂಮಿಗೆ ಹೋಗ್ತಿದ್ದೀನಿ, ನೀವು ಇಲ್ಲೇ ಇರಿ, ನಾನು ಕರೆದಾಗ ಬನ್ನಿ ಅಂತ ಸಾರಾ ನಗ್ತಾ ಹೇಳಿದ್ಲು. ಯಾಕೆ, ಸರ್ಪ್ರೈಸ್ ಏನಾದರೂ ಇದೆಯಾ ಅಂತ ಅಗ್ನಿ ತಮಾಷೆಯಾಗಿ ಕೇಳ್ದ. ಅದೆಲ್ಲವೂ ಇದೆ, ಹೇಳ್ತೀನಿ, ನಾನು ಕರೆದಾಗ ಬನ್ನಿ ಅಂತ ಸಾರಾ ಹೇಳಿದಾಗ ಅಗ್ನಿ ಸರಿ ಅಂತ ತಲೆ ಆಡಿಸ್ದ. ಅಮ್ಮ, ನಾನು ಮಲ್ಗೋಕೆ ಹೋಗ್ತಿದ್ದೀನಿ ಅಂತ ಸಾರಾ ತನ್ನ ಅಮ್ಮನಿಗೆ ಹೇಳಿ ಮೇಲಕ್ಕೆ ಹೋದ್ಲು. ಅಗ್ನಿ ಕುತೂಹಲದಿಂದ ಅವಳನ್ನೇ ನೋಡ್ತಿದ್ದ. ಮಗನೇ, ನೀನು ಹೋಗೋದಿಲ್ವಾ ಅಂತ ಸಾರಾ ಹೋದ್ಮೇಲೆ
ಅಲ್ಲೇ ಇದ್ದ ಅಗ್ನಿಯನ್ನು ನೋಡಿ ಸುಮತಿ ಕೇಳಿದ್ರು. ಹೋಗ್ತೀನಮ್ಮ, ಸ್ವಲ್ಪ ಹೊತ್ತು ಇರ್ತೀನಿ, ಆಮೇಲೆ ಹೋಗ್ತೀನಿ ಅಂತ ಅಗ್ನಿ ನಗ್ತಾ ಹೇಳ್ದ. ನೋಡಪ್ಪ, ನಿಮ್ಮಿಬ್ಬರ ನಡುವೆ ಯಾವುದೇ ಪ್ರಾಬ್ಲಮ್ ಇಲ್ವಲ್ಲ? ಅಥವಾ ನನ್ನನ್ನು ಖುಷಿ ಪಡಿಸೋಕೆ ಸುಮ್ಮನೆ ಪ್ರೀತಿ ನಾಟಕ ಆಡ್ತಿದ್ದೀರಾ ಅಂತ ತಾಯಿಯ ಆತಂಕದಿಂದ ಅವರು ಕೇಳಿದ ಪ್ರಶ್ನೆಗೆ ಅಗ್ನಿ ನಕ್ಕ. ಅಮ್ಮ, ನಮ್ಮ ಪ್ರೀತಿ ನೋಡಿ ನಿಮಗೆ ಹಾಗೆ ಅನ್ನಿಸ್ತಿದ್ಯಾ ಅಂತ ಕೇಳ್ದ ಅಗ್ನಿ. ಹಾಗಲ್ಲಪ್ಪ, ನಾನು ಸುಮ್ಮನೆ ಅಂತ ಅವ್ರು ಏನು ಹೇಳಬೇಕು ಅಂತ ತಿಳಿದೇ ಸುಮ್ಮನಾದರು. ಅಮ್ಮ, ನೀವು ಹೆದರಬೇಡಿ, ನಮ್ಮಿಬ್ಬರ ಪ್ರೀತಿ ಸತ್ಯವಾದದ್ದು. ನಿಮ್ಮನ್ನು ಖುಷಿ ಪಡಿಸೋಕೆ ನಾವು ಮಾಡ್ತಿರೋ ನಾಟಕ ಅಲ್ಲ. ನನ್ನ ಮೇಲೆ ನೀವು ಪೂರ್ತಿ ನಂಬಿಕೆ ಇಡಬಹುದು ಅಂತ ಅಗ್ನಿ ಹೇಳಿದಾಗ ಅವರು ತಲೆ ಆಡಿಸಿದ್ರು. ಸ್ವಲ್ಪ ಹೊತ್ತಿನ ನಂತರ ಅಗ್ನಿಯ ಫೋನ್ಗೆ ಸಾರಾ ಕಾಲ್ ಮಾಡಿದ್ಲು. ಅಗ್ನಿ ಫೋನ್ ತಗೊಂಡು ಕಿವಿಗಿಟ್ಕೊಂಡ. ಅಗ್ನಿ ಬನ್ನಿ ಅಂತ ಸಾರಾ ಹೇಳಿದಾಗ ಅಗ್ನಿ ಓಕೆ ಅಂತ ಹೇಳಿ ಸುಮತಿ ಅವ್ರಿಗೆ ಮಲ್ಗೋಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ರೂಮಿನ ಕಡೆಗೆ ಹೋದ. ಬಾಗಿಲು ಹಾಕಿತ್ತು. ಬಾಗಿಲ ಹ್ಯಾಂಡಲ್ ಹಿಡಿದು ತಳ್ಳಿದಾಗ ಅದು ಓಪನ್ ಆಯಿತು. ರೂಮ್ ಸಂಪೂರ್ಣ ಬದಲಾಗಿತ್ತು. ಬೆಡ್ ಮೇಲೆ ಗುಲಾಬಿ ಬಣ್ಣದ ಹೂವುಗಳು, ಬೆಡ್ಶೀಟ್ ಹಾಸಲಾಗಿತ್ತು. ಕಿಟಕಿಗಳಿಗೆ ಬಿಳಿ ಬಣ್ಣದ ಪರದೆಗಳನ್ನು ಹಾಕಲಾಗಿತ್ತು. ಸಾರಾ ಎಲ್ಲಿದ್ದಾಳೆ ಅಂತ ನೋಡ್ದ ಅಗ್ನಿ. ಒಂದು ಕಡೆ ನಗ್ತಾ ನಿಂತಿದ್ದ ಸಾರಾಳನ್ನು ನೋಡಿ ಅವನು ಮಂತ್ರಮುಗ್ಧನಾದ. ಅವಳು ಅಗ್ನಿ ಅವಳಿಗೆ ಉಡುಗೊರೆಯಾಗಿ ನೀಡಿದ್ದ ಕಪ್ಪು ಬಣ್ಣದ ಸೀರೆ ಉಟ್ಕೊಂಡಿದ್ಲು. ಕುತ್ತಿಗೆಯಲ್ಲಿ ತಾಳಿ ಸರ ಇತ್ತು. ಕೂದಲು ಒಂದು ಕಡೆ ಬದಿಗೊತ್ತಿ ಬಿಟ್ಟಿದ್ಲು. ಕಿವಿಗಳಿಗೆ ಸಣ್ಣ ಚಿಮ್ಕಿ, ಕೈಗೆ ಚಿನ್ನದ ಬಳೆಗಳು, ಹಣೆಗೆ ಸಣ್ಣ ಬೊಟ್ಟು ಇಟ್ಕೊಂಡಿದ್ಲು. ಅವಳ ಮುಖದಲ್ಲಿ ಯಾವುದೇ ಹೆಚ್ಚುವರಿ ಅಲಂಕಾರ ಇರಲಿಲ್ಲ. ಅಗ್ನಿ ತನ್ನನ್ನೇ ದಿಟ್ಟಿಸಿ ನೋಡ್ತಾ ಇರೋದನ್ನು ನೋಡಿ ಅವಳು ನಗ್ತಾ ಅವನ ಹತ್ರಕ್ಕೆ ಬಂದ್ಲು. ಅಗ್ನಿ ಅಂತ ಸಾರಾ ಪ್ರೀತಿಯಿಂದ ಕರೆದಾಗ ಅವನು ಅವಳ ಕಣ್ಣುಗಳನ್ನೇ ನೋಡ್ತಿದ್ದ. ನೀವು ನನಗೆ ಹೇಳಿದ್ರಿ ಫಸ್ಟ್ ಟೈಮ್ ನೋಡಿದಾಗ ದ್ವೇಷ ಇತ್ತು ಅಂತ. ಆದರೆ ನನಗೇನನ್ಸಿತ್ತು ಗೊತ್ತಾ ನಿಮ್ಮನ್ನು ಫಸ್ಟ್ ಟೈಮ್ ನೋಡಿದಾಗ ಅಂತ ಅವಳು ಕೇಳಿದಾಗ ಅವನು ಕುತೂಹಲದಿಂದ ಏನು ಅನ್ನುವಂತೆ ಅವಳನ್ನೇ ನೋಡ್ದ. ನನಗೆ ಅಂದು ಇಂದು ನಿಮ್ಮ ಮೇಲೆ ಪ್ರೀತಿ ಮಾತ್ರ ಇತ್ತು, ಅವಳು ನಗ್ತಾ ಹೇಳಿದ್ಲು ಹಾಗಂತ. ಅಗ್ನಿ ಮಾತ್ರ ಮುಗುಳು ನಗ್ತಾ ಅವಳನ್ನೇ ನೋಡ್ತಿದ್ದ. ನಿಮಗೆ ನೆನಪಿದೆಯಾ ಅಗ್ನಿ, ನೀವು ಮನೆಗೆ ಬಂದು ನಿಮ್ಮ ಮದುವೆ ಕರೆದಾಗ ಏನೋ ಕಳ್ಕೊಳ್ತಿದ್ದೀನಿ ಅನ್ನೋ ಫೀಲ್ ಆಗ್ತಿತ್ತು. ಅದು ಯಾವಾಗ ಹೋಯ್ತು ಗೊತ್ತಾ ಅಂತ ಅವಳು ಕೇಳಿದಾಗ ಅವನು ಅವಳನ್ನೇ ನೋಡ್ದ. ನನ್ನ ಕುತ್ತಿಗೆಗೆ ನೀವು ತಾಳಿ ಕಟ್ಟಿದಾಗ ಆ ನೋವು ಮಾಯ ಆಯಿತು. ಅಂದಿನಿಂದ ಇಂದಿನವರೆಗೆ ನನ್ನ ಹೃದಯದಲ್ಲಿ ಒಬ್ಬನೇ ಪುರುಷನಿದ್ದಾನೆ, ಅದು ನೀವು ಅಂತ ಅವಳು ಅವನ ಕೆನ್ನೆಯ ಮೇಲೆ ಕೈ ಇಟ್ಟು ಹೇಳಿದಾಗ ಅಗ್ನಿ ಕೂಡ ಅವಳ ಕೈ ಮೇಲೆ ತನ್ನ ಕೈಯನ್ನಿಟ್ಟ. ಸಾರಾ ಅಂತ ಅವನು ಪ್ರೀತಿಯಿಂದ ಕರೆದ. ಅಗ್ನಿ, ಇಲ್ಲೇ ನಾವು ನಮ್ಮ ಲೈಫ್ ಶುರು ಮಾಡಬೇಕಿತ್ತು. ಆದರೆ ಆವತ್ತು ನೀವು ಕೋಪದಲ್ಲಿದ್ರಿ, ನೆನಪಿದೆಯಾ? ಕೋಪದಲ್ಲಿ ನೀವು ಈ ರೂಮ್ನಲ್ಲೇ ಸೆಕ್ಸ್ ಬಗ್ಗೆ ಕೇಳಿದ್ರಿ ಅಂತ ಅವಳು ನಗ್ತಾ ಕೇಳಿದ್ಲು. ಅದು ಸಾರಾ ಆವತ್ತು ಅವನು ಏನೋ ಹೇಳೋಕೆ ಹೋದಾಗ ಸಾರಾ ತನ್ನ ಬೆರಳನ್ನು ಅವನ ತುಟಿಯ ಮೇಲೆ ಇಟ್ಟು ಸುಮ್ಮನಾಗಿಸಿದ್ಲು ಅವನನ್ನು. ನನಗೆ ಗೊತ್ತು ನೀವು ಕೋಪದಲ್ಲಿ ಹೇಳಿದ್ದು ಹಾಗಂತ ಅಂತ ಸಾರಾ ಕಣ್ಣು ಮಿಟುಕಿಸಿದ್ಲು. ಅಂದು ನಾವು ನಮ್ಮ ಜೀವನ ಇಲ್ಲಿ ಶುರು ಮಾಡಬೇಕಿತ್ತು, ಆದರೆ ಪರಿಸ್ಥಿತಿ ಹಾಗಾಯಿತು ಅಂತ ಅಗ್ನಿ ಹೇಳಿದಾಗ ಸಾರಾ ಅವನನ್ನೇ ನೋಡಿದ್ಲು. ಅಗ್ನಿ ಅಂತ ಅವಳು ಅವನ ಕಣ್ಣುಗಳಲ್ಲಿ ನೋಡ್ತಾ ಕರೆದ್ಲು. ಮೇಕ್ ಮೀ ಕಂಪ್ಲೀಟ್ ಅಂತ ಅವಳು ಅಗ್ನಿಯ ಕುತ್ತಿಗೆಯ ಸುತ್ತ ಕೈ ಹಾಕಿ ಅವನ ಕೆನ್ನೆಯ ಮೇಲೆ ಚುಂಬಿಸ್ತಾ ಹೇಳಿದಾಗ ಅಗ್ನಿ ಶಾಕ್ ಆದ. ಸಾರಾ ಅವನನ್ನೇ ನೋಡ್ತಿದ್ಲು. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ.